ಪಾಂಡುರಂಗ ಪಾಂಡುರಂಗ. ಇಲ್ಲೇನ್ ನಡೀತಿದೆ ನಂಗೇನು ಅರ್ಥನೇ ಆಗ್ತಿಲ್ಲ. ಪಾಂಡುರಂಗ 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 ಪಾಂಡುರಂಗ. ಸಕ್ಕು ಆ ಅಗ್ನಿ ಕಳಶವನ್ನು ಯಾರ ಸಹಾಯವೂ ಇಲ್ಲದೆ ಆಲಯಕ್ಕೆ ಒಯ್ಯಬೇಕಲ್ಲವೇ? ಆದರೂ ನಾನು ಏಕೆ ಆಕೆಗೆ ಸಹಾಯ ಮಾಡಿದೆ ಎನ್ನುವುದು ತಾನೇ ನಿನ್ನ ಸಂದೇಹ. ದೇವಿ, ನೀನು ಕೂಡ ಆಗಾಗ ನನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತೀಯ. ಸಕ್ಕುವಿಗೆ ಸಹಾಯ ಮಾಡದಿದ್ದರೆ ಏಕೆ ಮಾಡಲಿಲ್ಲವೆಂದು ಕೇಳುವೆ. ಮಾಡಿದರೆ ನಿಯಮ ಉಲ್ಲಂಘಿಸಿದ್ದೀರಿ ಎನ್ನುವೆ. ಹೌದೇ? ನಿಮ್ಮ ಚಾಣಾಕ್ಷತೆ ಮುಂದೆ ನನ್ನ ಮಾತು ಸಲ್ಲದಲ್ಲವೇ? ಹೇಳುವೆ ದೇವಿ. ಸಕ್ಕುವಿಗೆ ಅಪಾರವಾದ ಭಕ್ತಿ, ವಿಲಕ್ಷಣವಾದ ಪ್ರೀತಿ ಇದೆ. ಆಕೆ ನನ್ನನ್ನು ಕರೆದಳು. ಆದರೆ ನನಗೆ ಪ್ರಾರ್ಥನೆ ಮಾಡಿ, ಪಾಂಡುರಂಗ, ನೀನು ಏನಾದರೂ ಪವಾಡ ಮಾಡಿ ದೀಪ ಆರಿ ಹೋಗದ ಹಾಗೆ ಕಾಪಾಡು. ಸಕ್ಕು ಈ ರೀತಿ ಕೇಳಲಿಲ್ಲ. ನನ್ನನ್ನು ಆಕೆಯ ಜೊತೆಗಿರು ಎಂದಳು. ತುಂಬಾ ಸಣ್ಣ ಕೋರಿಕೆ. ಆಕೆ ತನ್ನ ಕರ್ತವ್ಯವನ್ನು ಬಿಡಲಿಲ್ಲ ದೇವಿ. ಸನ್ಮಾರ್ಗದಲ್ಲಿ ನಡೆಯುವ ಸಜ್ಜನರಿಗೆ ದುಷ್ಟರಿಂದ ಕೆಲವು ಕಷ್ಟಗಳು ತಪ್ಪಿದ್ದಲ್ಲ. ಆ ಸಮಯದಲ್ಲಿ ನಾನು ನಿಯಮಗಳನ್ನು ಉಲ್ಲಂಘಿಸದೆ ಬೇರೆ ದಾರಿಯಿಲ್ಲ. ಧರ್ಮ ಹಾಗೂ ಸತ್ಯ ಇವೆರಡೂ ಉಳಿಯಬೇಕು ಎಂದರೆ ಭಕ್ತರ ನಂಬಿಕೆಯನ್ನು ನಾವು ಕಾಪಾಡಬೇಕು ದೇವಿ. ಹೌದು ಅಲ್ಲವೋ? ನಾನು ನಿರೀಕ್ಷಿಸಿದ ಉತ್ತರವನ್ನೇ ಹೇಳಿದಿರಿ. ಏ ಹುಡುಗಿ, ನಿನ್ನ ನೋಡ್ತಿದ್ರೆ ನಂಗೆ ತುಂಬಾ ಕನಿಕರ ಆಗ್ತಿದೆ. ತಲೆ ಮೇಲೆ ಬೆಂಕಿ ಕಳಶ ಹೇಗ್ ಹೊತ್ಕೊಂಡಿದೀಯಾ? ಆ ಬಿಸಿನ್ ಹೇಗ್ ತಡ್ಕೋತಿದೀಯಾ? ಹುಷಾರ್ ಹುಡುಗಿ, ಆ ದೀಪ ಆರೋಗಕ್ ಬಿಡ್ಬೇಡ. ಹೇಗೋ ಬಂಡಿ ಮೇಲೆ ಬಂದ್ ನಾವಿಲ್ಲಿಗ್ ತಲುಪಿದ್ವಿ. ದಾರಿ ಎಲ್ಲ ತುಂಬಾ ಬಿಕೋ ಅಂತಿತ್ತು. ನನಗ್ ಭಯ ಆಯ್ತು. ಊರೆಲ್ಲ ಹೇಗಿದೆ ಅಂದ್ರೆ ನೀನು ಕಾಡಿನ ದಾರಿ. ನನಗ್ ನಂಬಿಕೆ ಇಲ್ಲಮ್ಮ. ನಿನ್ ಸೊಸೆ ಸಕ್ಕು ಅಗ್ನಿ ಕಳಶ ಹೊತ್ಕೊಂಡು ಇಲ್ಲಿವರೆಗೂ ಬರ್ತಾಳೆ ಅಂತ. ಹಾಗಾದ್ರೆ ನಾನು ಬಾಬಾ ಅವ್ರನ್ನ ಪರಿಹಾರ ಕೇಳಲ್ಲ. ಸಕ್ಕು ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ, ಒಂದ್ ವೇಳೆ ಅವಳು ಕಲಶನ ಗುಡಿಗೆ ತಗೊಂಡ್ ಬರ್ಲಿಲ್ಲ ಅಂದ್ರೆ ಅವ್ರು ನಮಗ್ ಬೇರೆ ಏನಾದ್ರೂ ದಾರಿ ಹೇಳ್ತಾರೆ. ಅದೆಲ್ಲ ಸರಿ ಅಮ್ಮ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ವಾಗಿ ಅವಳು ಬಾಬಾ ಅವ್ರ ಆಶ್ರಮಕ್ಕೆ ಹೋಗಿ ಸೇವೆ ಮಾಡ್ಬೇಕು. ಹೌದು, ಅವಳು ಈ ಪ್ರಯತ್ನದಲ್ಲಿ ಸೋತ್ರೆ ಬೇರೆ ದಾರಿ ಇಲ್ಲ. ಒಂದ್ ವೇಳೆ ನಾನು ಈ ಪ್ರಯತ್ನದಲ್ಲಿ ಸೋತ್ ಹೋದ್ರೆ ಮತ್ತೆ ಈ ಮನೆಗೆ ಕಾಲಿಡಲ್ಲ. ಕೃಷ್ಣಮ್ಮ ತಾಯಿ ಮಡ್ಲಲ್ಲಿ ಶಾಶ್ವತವಾಗಿ ಲೀನವಾಗಿ ಹೋಗ್ತೀನಿ. ಅಮ್ಮ, ಸಕ್ಕು ನನಗೆ ಏನ್ ಹೇಳಿದ್ಲು ಅಂದ್ರೆ, ಏನ್ ಹೇಳಿದ್ಲು? ಒಂದು ವೇಳೆ ಅವಳ ಪ್ರಯತ್ನ ವಿಫಲ ಆದ್ರೆ ಅವಳು ಕೃಷ್ಣೆ ಮಡಿಲಲ್ಲಿ ಲೀನವಾಗ್ತೀನಿ ಅಂತ. ಹಾಗ್ಯಾಕ್ ಮಾಡ್ತಾಳೋ? ಖಂಡಿತವಾಗಿ ಹಾಗ್ ಮಾಡಲ್ಲ. ದೀಪನ್ ಗುಡಿಗೆ ತಲುಪಿಸ್ದೇ ಇದ್ರೆ ಅವಳನ್ನ ಬಾಬಾ ಅವ್ರ ಕಾಲ್ ಹತ್ರ ಹಾಕ್ತೀನಿ.
ಬಂದ್ಯಾ? ನೀನ್ ಬರ್ತೀಯ ಅಂತ ಗೊತ್ತು. ನನಗ್ ನಂಬಿಕೆ ಇತ್ತು. ನನಗ್ ಯಾವಾಗ ಏನೇ ಪರೀಕ್ಷೆ ಎದುರಾದ್ರೂ ನೀನ್ ಜೊತೆಯಾಗಿರ್ತೀಯ ಅಂತ ಗೊತ್ತು. ಯಾರ್ ನೀನು? ಮುಂಚೆ ನೀನ್ ಯಾವತ್ತೂ ನೋಡಿಲ್ಲ. ಆದ್ರೆ ಪಾಂಡು, ಯಾಕೆ ನನ್ನ ಗುರ್ತು ಹಿಡಿದೇ ಇರೋ ಹಾಗೆ ಅವತ್ ನಾಟಕ ಮಾಡಿದೆ? ನಾನು ಅವತ್ ನಿಜವಾಗ್ಲೂ ತುಂಬಾ ದುಃಖ ಪಟ್ಟೆ. ಈಗ ನಿನ್ನ ನೋಡ್ತಿರೋದಕ್ಕೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂತ ಮಾತಲ್ಲಿ ಹೇಳೋಕ್ಕಾಗ್ತಿಲ್ಲ. ಅದೆಲ್ಲ ಸರಿ ಪಾಂಡು, ಇಷ್ಟು ರಾತ್ರಿ ಹೊತ್ತಲ್ಲಿ ನೀನ್ ಕಾಡಲ್ಲಿ ಒಂಟಿಯಾಗಿ ಏನ್ ಮಾಡ್ತಿದ್ಯಾ? ಅದೇನಂದ್ರೆ ಹುಡ್ಗಿ, ಅವತ್ತೇನೋ ಆ ಥರ ಮಾತಾಡ್ಬಿಟ್ಟೆ. ಆದ್ರೆ ನಿನ್ನನ್ನು ಹೇಗ್ ಮರೆಯಕ್ಕಾಗುತ್ತೆ ಹೇಳು? ಜೀವನದಲ್ಲಿ ನಿನಗೆ ಏನೇ ಕಷ್ಟ ಬಂದ್ರು ನಿಂಗ್ ಕರಿಯಪ್ಪಂಗಿಂತ ಮುಂಚೆ ನಾನು ಬರ್ತೀನಿ ಅಂತ ಹೇಳಿದ್ದೆ ಬಂದಿದ್ದೀನಿ. ಏನಿದು ಹುಡ್ಗಿ, ನೀನ್ ಅಳ್ಬೇಡ. ನಿನ್ನೀಗ ಭೇಟಿ ಆದ ಅಲ್ವಾ, ನನಗೆಷ್ಟೋ ಶಕ್ತಿ ಬಂದಿದೆ. ಈ ಕ್ಷಣನ ದಿನ ನೆನೆಸ್ಕೋತೀನಿ. ಅಂದ್ರೆ ಪಾಂಡು, ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ? ಜೀವನದಲ್ಲಿ ಮತ್ತೆ ನಾವಿಬ್ರು ಭೇಟಿ ಆಗಲ್ವಾ? ಅರೆ, ನಿನಗೆ ಹೇಗೆ ಹೇಳೋದು ಹುಡ್ಗಿ? ನಿನ್ನ ಅತ್ತೆ ಅವ್ರಿಗೆ ನಾನಂದ್ರೆ ಚೂರು ಇಷ್ಟ ಇಲ್ಲ. ನಾನು ನಿನ್ನನ್ನು ಭೇಟಿ ಆದೆ ಅಂತ ಒಂದ್ ವೇಳೆ ಅವ್ರಿಗೆ ಗೊತ್ತಾದ್ರೆ ಅಷ್ಟೇ, ಯಾವುದೋ ಒಂದು ನೆಪ ಇಟ್ಕೊಂಡು ನಿನಗೆ ಹಿಂಸೆ ಕೊಡ್ತಾರೆ. ಅದಕ್ಕೆ ನಿನ್ನಿಂದ ದೂರ ಇದ್ದೀನಿ. ನಿನಗೆ ಯಾವಾಗ ಏನೇ ಅವಶ್ಯಕತೆ ಬಂದ್ರು ಮನ್ಸಲ್ಲಿ ನೆನೆಸ್ಕೊ, ನಾನು ಬಂದ್ಬಿಡ್ತೀನಿ. ಹುಡುಗಿ, ನೀನೇನು ಭಯ ಪಡಬೇಡ. ವೇಗವಾಗಿ ನಡ್ಕೊಂಡು ಹೋಗು. ಇಲ್ಲೇ ನಿಂತ್ಕೊಂಡ್ರೆ ಗುಡಿಗೆ ಹೋಗಕ್ ತಡ ಆಗುತ್ತೆ. ಇನ್ನು ನನ್ನ ಬಗ್ಗೆ ಚಿಂತೆ ಮಾಡಬೇಡ. ನಾನು ಯಾಕೆ ಮಾತಾಡ್ತಿಲ್ಲ ಅಂತ ಹೇಳ್ದೆ ಅಲ್ವಾ? ಅವ್ರೇನ್ ಮಾತಾಡ್ತಿದ್ದಾರೆ ಕೇಳಿಸ್ತಿಲ್ವಲ್ಲ? ನಾನು ಮತ್ತೆ ನಿನ್ ಕರಿಯಪ್ಪ ಜೀವನ ಪೂರ್ತಿ ನಿನ್ ಜೊತೆ ನೆರಳಾಗಿರ್ತೀವಿ. ಧೈರ್ಯವಾಗಿ ಹೊರಡು. ಹೋಗ್ ಬರ್ತೀನಿ. ಪಾಂಡು, ಹುಷಾರಾಗಿ ಹೋಗು ಪಾಂಡು. ಪಾಂಡು, ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಿನ್ನ ಭೇಟಿ ಆದ್ಮೇಲೆ ನನಗೆ ಹೊಸ ಉತ್ಸಾಹ ಬಂದಿದೆ. ಪಾಂಡುರಂಗ, ನಿನ್ನಿಂದನೇ ನನ್ನ ಪಾಂಡು ಸುರಕ್ಷಿತವಾಗಿದ್ದಾನೆ. ನೀನ್ ನಿಜವಾಗ್ಲೂ ತುಂಬಾ ಒಳ್ಳೆಯವನು. ಪಾಂಡುನ ಯಾವಾಗ್ಲೂ ಹೀಗೆ ಕಾಪಾಡು.